ಅದ್ವಾ ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಈ ವಾರದ ವೀಕ್ಲಿ ಕರೆಂಟ್ ಅಫೇರ್ಸ್ನಲ್ಲಿ ಅಂದರೆ ಡಿಸೆಂಬರ್ 15ರಿಂದ 21ನೇ ತಾರೀಕು ತನಕ ಎನ್ವಿರಾನ್ಮೆಂಟ್ ರಿಲೇಟೆಡ್ ಏನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಅದನ್ನು ಡಿಸ್ಕಷನ್ನ ಮಾಡ್ಕೊಳ್ಳೋಣ. ಈ ಒಂದು ಸೀರೀಸ್ನಲ್ಲಿ ನಾವು ಪ್ರತಿಯೊಂದು ಕಾನ್ಸೆಪ್ಟನ್ನು ಮೊದಲು MCQನ ಮೂಲಕ ಓದ್ತಾ ಇದ್ದೀವಿ. ಸೊ ಹಾಗಾಗಿ ಮೊದಲನೇ ಕ್ವಶನ್ ಏನಂತ ಇದೆ ಅಂತ ನೋಡ್ಕೊಳ್ಳೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದ ಮಾಲ್ವಾ ಕ್ಯಾನಲ್ ಪ್ರಾಜೆಕ್ಟ್. ಮಾಲ್ವಾ ಕ್ಯಾನಲ್ ಪ್ರಾಜೆಕ್ಟ್ ಬಗ್ಗೆ ಕೇಳ್ತಾ ಇದ್ದಾರೆ. ಯಾಕೆ ನ್ಯೂಸಲ್ಲಿತ್ತು, ಯಾಕೆ ನಾವು ಅದ್ರ ಬಗ್ಗೆ ತಿಳ್ಕೋಬೇಕು, ಯಾವ ರೀತಿ ತಿಳ್ಕೋಬೇಕು ಅನ್ನೋದನ್ನ ಆಮೇಲೆ ನೋಡ್ಕೊಳ್ಳೋಣ. ಮೊದಲಿಗೆ ಕ್ವಶನ್ ನೋಡೋಣ. ಇಟ್ ಇಸ್ ಪಂಜಾಬ್ಸ್ first major canal projects since independence. Second question, the canal originates from the Harike headworks on the Sutlej rivers. It aims to irrigate approximately 2 lakh acre of agricultural land in southern Punjab. So, which of the above statement is or correct ಅಂತ ಕೇಳಿದ್ದಾರೆ. ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸ್ ಅಲ್ಲಿ ಕರೆಕ್ಟ್ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಉತ್ತರ ಬಂದ್ಬಿಟ್ಟು ಆಲ್ ಆಫ್ ದ ಅಬೋವ್, ದಟ್ ಇಸ್ 1, 2 and 3. ಪ್ರತಿಯೊಂದು ಕ್ವಶನ್ನಲ್ಲೂ ಕೂಡ ಅಂದರೆ ಪ್ರತಿಯೊಂದು ಕರೆಂಟ್ ಅಫೇರ್ಸಲ್ಲೂ ಕೂಡ ನಾವು ಯಾಕೆ ಆ ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಇತ್ತು ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಮಾಲ್ವಾ ಕೆನಾಲ್ನ ಫ್ಲ್ಯಾಗ್ಶಿಪ್ ಪ್ರಾಜೆಕ್ಟ್ ಆಗಿ ಪಂಜಾಬಿನ ಚೀಫ್ ಮಿನಿಸ್ಟರ್ ರೀಸೆಂಟ್ ಆಗಿ ಅನೌನ್ಸ್ ಮಾಡ್ತಾರೆ. ಸೊ ಈ ಮಾಲ್ವಾ ಕೆನಲ್ ಬಂದ್ಬಿಟ್ಟು ಆಲ್ಮೋಸ್ಟ್ 150 ಕಿಲೋಮೀಟರ್ ಲಾಂಗ್ ಸ್ಟ್ರೆಚ್ಡ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಇದರಿಂದ ಏನೆಲ್ಲ ಕಾಸಸ್ ಆಗ್ತಿದೆ ಎನ್ವಿರಾನ್ಮೆಂಟ್ಗೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1.3 ಲ್ಯಾಕ್ ಟ್ರೀಸ್ ಮತ್ತೆ ಪ್ಲಾಂಟ್ಗಳು ನಾಶ ಆಗ್ತಾ ಇದೆ. ಈ ಒಂದು ಪ್ರಾಜೆಕ್ಟನ್ನ ಕನ್ಸ್ಟ್ರಕ್ಷನ್ ಮಾಡೋದಕ್ಕೋಸ್ಕರ ಇಷ್ಟು ಮರಗಳನ್ನ ಅಥವಾ ಇಷ್ಟು ಗಿಡಗಳನ್ನ ಅಥವಾ ನಮ್ಮ ಎನ್ವಿರಾನ್ಮೆಂಟ್ಗೆ ಇಷ್ಟು ಥ್ರೆಟ್ ಆಗ್ತಾ ಇದೆ. ಸೊ ಹಾಗಾಗಿ ಮಾಲ್ವಾ ಕೆನಲ್ ಪ್ರಾಜೆಕ್ಟು ನ್ಯೂಸಲ್ಲಿದೆ. ಇದು ಪಂಜಾಬಿನ ಫಸ್ಟ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಸಿನ್ಸ್ ಇಂಡಿಪೆಂಡೆನ್ಸ್ ಆದಮೇಲೆ ಪಂಜಾಬಲ್ಲಿ ಮಾಡ್ತಿರೋಂತಹ ಮೊದಲನೇ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಆಗಿದೆ. ಆ್ಯಂಡ್ ಇದ್ರದ್ದು ಮೇನ್ ಏಮ್ ಏನು ಅಂತ ಹೇಳಿದ್ರೆ ಸದರ್ನ್ ಪಂಜಾಬಲ್ಲಿ ಟೋಟಲ್ 2 ಲಕ್ಷ ಎಕರೆಯಂತಹ ಜಾಗಗಳಿಗೆ ಇರಿಗೇಷನ್ನ ಪ್ರೊವೈಡ್ ಮಾಡಬೇಕು ಅನ್ನೋದು ಈ ಒಂದು ಪ್ರಾಜೆಕ್ಟ್ನ ಮೇನ್ ಏಮ್ ಆಗಿದೆ. ಆ್ಯಂಡ್ ಇದಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್ ಬಂದ್ಬಿಟ್ಟು 2,300 ಕೋಟಿ ರೂಪಾಯಿಯನ್ನ ಇದಕ್ಕೆ ಎಸ್ಟಿಮೇಟೆಡ್ ಕಾಸ್ಟ್ ಆಗಿ ಈಗ ಆಲ್ರೆಡಿ ಎಸ್ಟಿಮೇಟ್ನ ಮಾಡಲಾಗಿದೆ, ಅಂದರೆ ಇಷ್ಟು ಖರ್ಚಾಗತ್ತೆ ಅಂತ. ಆ್ಯಂಡ್ ಈ ಕೆನಾಲ್ ಎಲ್ಲಿಂದ ಅರಿಜಿನೇಟ್ ಆಗ್ತಿದೆ ಅಂತ ಹೇಳಿದ್ರೆ ಹರಿಕೆ ಹೆಡ್ವರ್ಡ್ ಇದೆಲ್ಲ ಅಲ್ಲಿಂದ ಈ ಒಂದು ಕೆನಾಲ್ ಸಟ್ಲೇಜ್ ಇನ್ ಫಿರೋಜ್ಪುರ್ ಡಿಸ್ಟಿಕ್ ಅಲ್ಲಿರುವಂತಹ ಸಟ್ಲೇಜ್ ತನಕ ಇದು ಸ್ಟಾರ್ಟ್ ಆಗಿ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಯೂಜ್ ವಾಟರನ್ನ ಕ್ಯಾರಿ ಮಾಡುತ್ತೆ, ಬಿಕಾಸ್ ಆಲ್ಮೋಸ್ಟ್ ಅರೌಂಡ್ 2000 ಕ್ಯೂಸೆಕ್ಸ್ ಅಷ್ಟು ವಾಟರನ್ನ ಇದರಲ್ಲಿ ಫ್ಲೋ ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ನಮಗೆ ಎಕ್ಸಾಮಲ್ಲಿ ಮಾಲ್ವಾ ಕ್ಯಾನಲ್ ಪ್ರಾಜೆಕ್ಟ್ ರಿಲೇಟೆಡ್ ನಮಗೆ ಕ್ವಶನ್ನ ಕೇಳೋ ಚಾನ್ಸಸ್ ಇರುತ್ತೆ. ಒಂದು, ಮಾಲ್ವಾ ಕೆನಲ್ ಪ್ರಾಜೆಕ್ಟು ಪಂಜಾಬಿನ ಚೀಫ್ ಮಿನಿಸ್ಟರು ಒಂದು ಫ್ಲ್ಯಾಗ್ಶಿಪ್ ಪ್ರಾಜೆಕ್ಟ್ ಆಗಿ ತಗೊಂಡಿದ್ದಾರೆ. ಆಲ್ಮೋಸ್ಟ್ 150 ಕಿಲೋಮೀಟರ್ ಸ್ಟ್ರೆಚ್ ಇರುತ್ತೆ. ಹರಿಕೆ ಅನ್ನುವಂತಹ ಪ್ಲೇಸಿಂದ ಹಿಡಿದು ಸಟ್ಲೇಜ್ ಅನ್ನುವಂತಹ ಪ್ಲೇಸ್ ತನಕ ಇದು ಒಂದು ಸ್ಟ್ರೆಚ್ ಆಗುತ್ತೆ. ಆಲ್ಮೋಸ್ಟ್ 2,000 ಕ್ಯೂಸೆಕ್ ವಾಟರನ್ನು ಫ್ಲೋ ಮಾಡೋದಕ್ಕೆ ಇದು ಒಂದು ಹೆಲ್ಪ್ ಆಗ್ತದೆ. ಯಾರಿಗೆ ಸ್ಪೆಷಲಿ ಯಾರಿಗೋಸ್ಕರ ಮಾಡಿದ್ದಾರೆ ಅಂತ ಹೇಳಿದ್ರೆ ಸದರ್ನ್ ಪಂಜಾಬ್ ರೀಜನ್ ಪ್ಯಾರಲಲ್ ಟು ರಾಜಸ್ಥಾನ್ ಅಲ್ಲ. ಸೊ ಈ ಸದರ್ನ್ ಪಂಜಾಬ್ ರೀಜನ್ ಏನಿದೆ ಇಲ್ಲಿ ಇರಿಗೇಷನ್ ಪರ್ಪಸ್ಗೆ ಹೆಲ್ಪ್ ಆಗೋದಕ್ಕೋಸ್ಕರ ಈ ಒಂದು ಮಾಲ್ವಾ ಕ್ಯಾನಲ್ ಪ್ರಾಜೆಕ್ಟ್ ಅನ್ನ ತಗೊಂಡ್ಬಂದಿದ್ದಾರೆ. ಆಲ್ರೆಡಿ ಈ ಒಂದು ಪ್ರಶ್ನೆಗೆ ನಾವು ಉತ್ತರ ನೋಡ್ಕೊಂಡಿದ್ವಿ, ದಟ್ ಇಸ್ ಆಲ್ ಆಫ್ ದ ಅಬೋವ್ 1 to 3. ಇಟ್ ಇಸ್ ಪಂಜಾಬ್ಸ್ ಫಸ್ಟ್ ಮೇಜರ್ ಕೆನಾಲ್ ಪ್ರಾಜೆಕ್ಟ್ ಸಿನ್ಸ್ ಇಂಡಿಪೆಂಡೆನ್ಸ್. ಆಲ್ರೆಡಿ ಎಕ್ಸ್ಪ್ಲನೇಷನ್ ಅಲ್ಲಿ ಕೂಡ ನೋಡ್ಕೊಂಡ್ವಿ. ದ ಕೆನಾಲ್ ಆರಿಜಿನೇಟ್ಸ್ ಫ್ರಮ್ ಹರಿಕೆ ಹೆಡ್ವರ್ಡ್ಸ್ ಆನ್ ದ ಸಟ್ಲೇಜ್ ರಿವರ್. ಇದು ನೆನಪಿರಬೇಕು, ಯಾವ ರಿವರ್ಗೆ ಅಂತ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು, ಇಟ್ ಏಮ್ಸ್ ಟು ಇರಿಗೇಟ್ ಅಪ್ರಾಕ್ಸಿಮೇಟ್ಲಿ 2 lakh acre ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಇನ್ ಸದರ್ನ್ ಪಂಜಾಬ್. ಕರೆಕ್ಟ್ ಅಲ್ಲ? ಸೊ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದ ಅಬೋವ್. ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನು ನೋಡ್ಕೊಳ್ಳೋಣ. ನೆಕ್ಸ್ಟು, ವಿಚ್ ರಿವರ್ ಫ್ಲೋಸ್ ಥ್ರೂ ದ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಇದರಲ್ಲಿ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಯಾವ ರಿವರ್ ಫ್ಲೋ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಬಂದ್ಬಿಟ್ಟು ಚಂಬಲ್ ರಿವರ್.
ಸೊ ಯಾಕೆ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ನ್ಯೂಸಲ್ಲಿದೆ? ಯಾಕೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಮಧ್ಯಪ್ರದೇಶ ಚೀತಾಸ್ಗಳಿಗೆ ಸೂಟೇಬಲ್ ಆಗೋ ರೀತಿಯಲ್ಲಿ ಒಂದು ಹ್ಯಾಬಿಟ್ಯಾಟನ್ನ ಕ್ರಿಯೇಟ್ ಮಾಡಬೇಕು ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಅನ್ನೋ ಇನಿಷಿಯೇಟಿವ್ನ ತಗೊಂಡ್ಬಂದಿದ್ದಾರೆ. ಆಲ್ಮೋಸ್ಟ್ ಓವರ್ 2500 ಸ್ಕ್ವೇರ್ ಕಿಲೋಮೀಟರಲ್ಲಿ ನಾವು ಚೀತಾಗಳಿಗೋಸ್ಕರ ಒಂದು ಹ್ಯಾಬಿಟ್ಯಾಟ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಈ ಒಂದು ಇನಿಷಿಯೇಟಿವ್ನ ತಗೊಂಡ್ಬಂದಿರೋದು. ಆ್ಯಂಡ್ ಈ ಸ್ಪ್ಯಾನ್ ಏನಿದೆ ಅಲ್ಲ, 2500 ಸ್ಕ್ವೇರ್ ಕಿಲೋಮೀಟರ್ ಏನು ಲ್ಯಾಂಡ್ಸ್ಕೇಪ್ ಇದೆ ಅಲ್ಲ, ಇದು ಆ ರಾಜಸ್ಥಾನ್ ಆ್ಯಂಡ್ ಆಲ್ಸೋ ಮಧ್ಯಪ್ರದೇಶ್ ಈ ಎರಡನ್ನೂ ಕೂಡ ಕವರ್ ಮಾಡ್ತಾ ಇದೆ. ಯೂಶಲಿ ಕರೆಂಟ್ ಅಫೇರ್ಸ್ ಅನ್ನೋದು ವಾಲಟೈಲ್ ಸಬ್ಜೆಕ್ಟು, ಅಂದರೆ ಬೇಗ ಬೇಗ ನಮಗೆ ಮರ್ತೋಗುತ್ತೆ, ಪರ್ಟಿಕ್ಯುಲರ್ ಆಗಿ ಮತ್ತೆ ಮತ್ತೆ ರಿವಿಷನ್ ಬೇಕಾಗತ್ತೆ. ಸೊ ಯಾವಾಗ ಎನ್ವಿರಾನ್ಮೆಂಟಲ್ಲಿ ನಮಗೆ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸು, ನ್ಯಾಷನಲ್ ಪಾರ್ಕ್ ಇದೆಲ್ಲ ಕೊಡ್ತಾರೆ ಅಲ್ಲ, ನಾವು ಯಾವಾಗ ಮ್ಯಾಪನ್ನು ಯೂಸ್ ಮಾಡಿಬಿಟ್ಟು ನಾವು ಅದನ್ನು ನೋಡ್ಕೊಳ್ತಾ ಹೋಗ್ತೀವಿ, ಆವಾಗ ನಮಗೆ ಕಂಪ್ಲೀಟಾಗಿ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮ್ಯಾಪಲ್ಲಿ ಎಲ್ಲಿದೆ ಮತ್ತು ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಸೊ ಇಲ್ಲಿ ಲೊಕೇಶನ್ನ ನೋಡಿಕೊಂಡ್ರೆ ಇದು ರಾಜಸ್ಥಾನ್. ನೆಕ್ಸ್ಟು ಇಲ್ಲಿ ಬಂದರೆ ನಮಗೆ ಮಧ್ಯಪ್ರದೇಶ್ ಸಿಗತ್ತೆ. ಓಕೆನಾ? ಈ ಬಾರ್ಡರ್ ಏನು ಕಾಣಿಸ್ತಿದೆ ಅಲ್ಲ, ಇದು ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶ್ಗೆ ಇರುವಂತಹ ಬಾರ್ಡರ್. ಈ ರಾಜಸ್ಥಾನ್ ಮತ್ತು ಮಧ್ಯಪ್ರದೇಶಲ್ಲಿ ನಮಗೆ ಇಲ್ಲಿ ಬಂದು ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಸಿಗತ್ತೆ. ಸೊ ಈ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಚಂಬಲ್ ರಿವರು ಫ್ಲೋ ಆಗ್ತಾ ಇದೆ. ಈ ಮ್ಯಾಪಲ್ಲಿ ನೋಡಿಕೊಂಡ್ರೆ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಇಲ್ಲಿ ನಾವು ಗಾಂಧಿ ಸಾಗರ್ ಅನ್ನುವಂತಹ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನು ನೋಡ್ಬೋದಾಗತ್ತೆ. ಇಲ್ಲಿ ಚಂಬಲ್ ರಿವರು ಈ ರೀತಿಯಲ್ಲಿ ಫ್ಲೋ ಆಗತ್ತೆ. ಸೊ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರೋದ್ರಿಂದ ಎಕ್ಸಾಮಲ್ಲಿ ವೆಜಿಟೇಷನ್ನ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಸೊ ವೆಜಿಟೇಷನ್ ನೆನಪಿರಬೇಕು, ಇಲ್ಲಿ ನಾವು ಡ್ರೈ ಡೆಸಿಡಿಯಸ್ ಫಾರೆಸ್ಟನ್ನು ನೋಡ್ಬೋದಾಗತ್ತೆ. ಸೊ 1974ರಲ್ಲಿ ಇದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳಿಬಿಟ್ಟು ಡಿಕ್ಲೇರ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಇದ್ರದ್ದು ಏರಿಯಾ ನಾವು ನೋಡಿಕೊಂಡ್ರೆ 368 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಏರಿಯಾನ ಇದು ಕವರ್ ಮಾಡುತ್ತೆ. ಬರೀ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಷ್ಟೇ ಅಲ್ಲ, ಇದನ್ನ ಇಂಪಾರ್ಟೆಂಟ್ ಬರ್ಡ್ ಅಂಡ್ ಬಯೋಡೈವರ್ಸಿಟಿ ಏರಿಯಾ ಅಂತ ಕೂಡ ಕರಿತೇವೆ. ಬರ್ಡ್ ಇಂಟರ್ನ್ಯಾಷನಲ್ ಏನಿದೆ ಅದು ಇಂಪಾರ್ಟೆಂಟ್ ಬರ್ಡ್ ಅಂಡ್ ಬಯೋಡೈವರ್ಸಿಟಿ ಏರಿಯಾಸ್ನ ಎಸ್ಟಾಬ್ಲಿಷ್ ಮಾಡುತ್ತೆ ಅಲ್ವಾ. ಹಾಗಾಗಿ ಇಲ್ಲಿರುವಂತಹ ರೀಜನ್ ಅಂದರೆ ಗಾಂಧಿ ಸಾಗರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಇಂಪಾರ್ಟೆಂಟ್ ಬರ್ಡ್ ಅಂಡ್ ಬಯೋಡೈವರ್ಸಿಟಿ ಏರಿಯಾ ಅಂತ ಹೇಳ್ಬಿಟ್ಟು ಡೆಸಿಗ್ನೇಟ್ನ ಮಾಡಲಾಗಿದೆ. ನೆಕ್ಸ್ಟು ಥರ್ಡ್ ಕ್ವಶನ್, ವಾಟ್ ಆರ್ ದ ಕೀ ಫೀಚರ್ ಆಫ್ ದ ಆರ್ಕ್ಟಿಕ್ ಥಂಡ್ರಾಸ್ ಕ್ಲೈಮೇಟ್? ಆರ್ಕ್ಟಿಕ್ ಥಂಡ್ರಾಸ್ ಕ್ಲೈಮೇಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಫಸ್ಟ್ ಆಪ್ಷನ್, ಟೆಂಪರೇಚರ್ಸ್ ರೇಂಜ್ ಬಿಟ್ವೀನ್ 5 ಡಿಗ್ರಿ ಸೆಲ್ಸಿಯಸ್ ಸಮ್ಮರ್ and -6 degrees Celsius winter. Annual precipitation is high, exceeding 1000 mm. Evaporation is minimal due to cold temperature. Select the correct answer using code given below ಅಂತ ಕೇಳಿದ್ದಾರೆ. ಇಲ್ಲಿ ಎಲಿಮಿನೇಷನ್ ಟೆಕ್ನಿಕ್ನ ನಾವು ಹಾಕ್ಬೋದು. ಹೇಗೆ ಅಂದರೆ ಆನ್ಯುಯಲ್ ಪ್ರಿಸಿಪಿಟೇಷನ್ ಈಸ್ ಹೈ. ಪ್ರಿಸಿಪಿಟೇಷನ್ ಅಂದರೆ ಏನು? ರೈನ್ಫಾಲ್ ಅಲ್ವಾ. ಸೊ ಇಲ್ಲಿ ಸೆಕೆಂಡ್ ಥಿಂಗ್ ಏನು ಕೊಟ್ಟಿದ್ದಾರೆ, ಎವಾಪರೇಷನ್ ಇಸ್ ಮಿನಿಮಲ್. ಇವಾಪರೇಷನ್ನೇ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ 1000 mm ರೈನ್ಫಾಲ್ ಹೇಗಾಗತ್ತೆ? ಕರೆಕ್ಟ್ ಅಲ್ವಾ. ಸೊ ಆಪ್ಷನ್ 2ನ ಎಲಿಮಿನೇಟ್ ಮಾಡಿ. ಸೊ ಉತ್ತರ ಬಂದ್ಬಿಟ್ಟು ಆಪ್ಷನ್ 2, ದಟ್ ಇಸ್ 1 and 3 ಓನ್ಲಿ. ಕರೆಕ್ಟ್ ಅಲ್ವಾ ಲಾಜಿಕ್. ಈಗ ಎವಾಪರೇಷನ್ನೇ ಇಲ್ಲ ಅಂತ ಹೇಳಿದ್ರೆ ಪ್ರಿಸಿಪಿಟೇಷನ್ ಆಬ್ವಿಯಸ್ಲಿ ಇರೋದಿಲ್ಲ, ಇರುತ್ತೆ, ಮಿನಿಮಮ್ ಪ್ರೆಸಿಪಿಟೇಷನ್ ಇರುತ್ತೆ. ಕರೆಕ್ಟ್ ಅಲ್ವಾ. ಸೊ ಹಾಗಾಗಿ 1000 mm ಆಗಲ್ಲ, ಇಲ್ಲಿ ಯೂಶಲಿ 150 to 250 mm ಅಷ್ಟು ಪ್ರೆಸಿಪಿಟೇಷನ್ ಆಗುತ್ತೆ. ಸೊ ಆರ್ಕ್ಟಿಕ್ ಥಂಡ್ರಾ ಕ್ಲೈಮೇಟ್ ಬಗ್ಗೆ ನಾವು ನೋಡಿಕೊಂಡ್ರೆ, ಯಾಕೆ ಆರ್ಕ್ಟಿಕ್ ಥಂಡ್ರಾ ನ್ಯೂಸಲ್ಲಿದೆ ಅಂತ ಹೇಳಿದ್ರೆ, ಯೂಶಲಿ ಈ ಐಸ್ ರೀಜನ್ ಏನಿದೆ ಅಲ್ಲ, ಇದರಲ್ಲಿ ನಮಗೆ ಕಾರ್ಬನ್ ಸಿಂಕ್ ಆಗುತ್ತೆ. ಬಟ್ ಈ ಕಾರ್ಬನ್ ಸಿಂಕ್ ಏನಾಗ್ತಾ ಇದೆ, ಇವಾಗ ಕಾರ್ಬನ್ನ ಎಮಿಟರ್ ಆಗಿ ಕನ್ವರ್ಟ್ ಆಗ್ತಾ ಇದೆ ಡ್ಯೂ ಟು ಥರ್ಮಾಫ್ರಾಸ್ಟ್ ರೀಸನ್. ಸೊ ಯಾರು ಇದನ್ನು ಹೇಳಿದ್ದು, ಹೇಗೆ ಗೊತ್ತಾಯಿತು ನಮಗೆ? ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ನ್ಯಾಷನಲ್ ಓಷಾನಿಕ್ ಆ್ಯಂಡ್ ಅಟ್ಮಾಸ್ಫಿಯರಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋದು ಆರ್ಕ್ಟಿಕ್ ರಿಪೋರ್ಟ್ ಕಾರ್ಡನ್ನು ಸಬ್ಮಿಟ್ ಮಾಡಿದೆ. ಸೊ ಇದು ಆ್ಯನ್ಯಲಿ
ಈ ಒಂದು ರಿಪೋರ್ಟ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಆನ್ಯುಯಲಿ ಅಪ್ಡೇಟ್ ಆಗುವಂತಹ ಈ ಒಂದು ರಿಪೋರ್ಟ್ ಕಾರ್ಡಿಂದ ನಮಗೆ ಗೊತ್ತಾಗಿರೋದೇನು ಅಂತ ಹೇಳಿದ್ರೆ, ಆರ್ಕ್ಟಿಕ್ ತಂಡ್ರ ಮುಂಚೆ ಏನು ಕಾರ್ಬನ್ ಸಿಂಕನ್ನು ಮಾಡ್ತಿತ್ತು, ಇವಾಗ ಕಾರ್ಬನ್ನ ಎಮಿಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದರಿಂದ ಗೊತ್ತಾಗ್ತಾ ಇದೆ. ರೀಸನ್ಸ್: ಥರ್ಮಾಫ್ರಾಸ್ಟ್ ರೀಜನ್, ಕ್ಲೈಮೇಟ್ ಚೇಂಜ್ ಆಗ್ತಿರೋದು ಕೂಡ ಒನ್ ಆಫ್ ದ ಮೇಜರ್ ರೀಸನ್ ಅಂತ ಕೂಡ ಹೇಳಿದೆ. ಪರ್ಟಿಕ್ಯುಲರ್ ಆಗಿ ನಾವು ಆರ್ಕ್ಟಿಕ್ ತಂಡ್ರ ಬಗ್ಗೆನೇ ನೋಡ್ಕೊಳ್ತಾ ಹೋದ್ರೆ, ಇದೊಂದು ಟ್ರೀಲೆಸ್ ರೀಜನ್. ಟ್ರೀಲೆಸ್ ರೀಜನ್ ಅಂದ್ರೆ ನಮ್ಗಿಲ್ಲಿ ಟ್ರೀ ಕಡಿಮೆ ಇದೆ, ಮತ್ತೆ ಕೋಲ್ಡ್ ಅಂಡ್ ಡ್ರೈ ರೀಜನ್ ಕೂಡ ಹೌದು. ಸೊ ರೀಜನ್ ಬಂದ್ಬಿಟ್ಟು ಕೋಲ್ಡ್ ಮತ್ತೆ ಡ್ರೈ ಟೆರೈನ್ ಆಗಿರುತ್ತೆ. ಸೊ ಡ್ರೈ ಟೆರೈನ್ ಆಗಿರೋದ್ರಿಂದ, ಕೋಲ್ಡ್ ಇರೋದ್ರಿಂದ ನಮಗೆ ಪ್ರಿಸಿಪಿಟೇಷನ್, ಎವಾಪರೇಷನ್ ಕಡಿಮೆ ಆಗುತ್ತೆ, ಪ್ರಿಸಿಪಿಟೇಷನ್ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅಂಡ್ ಸಮ್ಮರಲ್ಲಿ 5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನ ನೋಡ್ಬೋದು, ಅಂಡ್ ವಿಂಟರಲ್ಲಿ -60 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನ ನೋಡ್ಬೋದು. ಅಂದರೆ ಟೆಂಪರೇಚರ್ ವೇರೀಸ್ ಫ್ರಮ್ 5 ಡಿಗ್ರಿ ಸೆಲ್ಸಿಯಸ್ ಟು -60 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳಿ ಅರ್ಥ. ಅಂಡ್ ನಮಗೆ ಸಮ್ಮರಲ್ಲಿ 24 ಅವರ್ಸ್ ಸನ್ಲೈಟ್ ಇರುತ್ತೆ, ಅಂಡ್ ವಿಂಟರಲ್ಲಿ 24 ಅವರ್ಸ್ ಡಾರ್ಕ್ನೆಸ್ ಕೂಡ ಇರುತ್ತೆ. ಅಂಡ್ ಇದು ಪರ್ಮನೆಂಟ್ಲಿ ಫ್ರೋಸನ್ ಏರಿಯಾ. ಅಂಡ್ ಸಾಯಿಲ್ ಯಾವಾಗಲೂ ಕೂಡ ಫ್ರೋಸ್ಡ್ ಆಗಿ ಇರುತ್ತೆ. ಪರ್ಮನೆಂಟ್ಲಿ ಪರ್ಮಾಫ್ರೋಸ್ಟ್ ಅಂತ ಅದಕ್ಕೆ ಕರೆಯೋದು. ಪರ್ಮನೆಂಟ್ಲಿ ಫ್ರೋಸ್ ಇರುತ್ತೆ. ಅಂಡ್ ಸಾಯಿಲು ಯಾವುದೇ ರೀತಿಯಾದಂತಹ ನ್ಯೂಟ್ರಿಯೆಂಟ್ ಇರಲ್ಲ, ಅಥವಾ ನ್ಯೂಟ್ರಿಯೆಂಟ್ ಪೋರ್ ಸಾಯಿಲ್ ಅಂತ ಕೂಡ ಕರಿಬೋದು. ರಾಕಿ ಸಾಯಿಲ್ಸ್ಗಳನ್ನ ನೋಡ್ಬೋದು. ಟೆಂಪರೇಚರ್ ತುಂಬಾ ಕಡಿಮೆ ಇರೋದ್ರಿಂದ ಡಿಕಂಪೋಸಿಷನ್ ಆಕ್ಟಿವಿಟಿ ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಇವಾಗ ಆರ್ಕ್ಟಿಕ್ ತಂಡ್ರ ಕಾರ್ಬನ್ ಸಿಂಕ್ ಇಂದ ಕಾರ್ಬನ್ ಎಮಿಟರ್ ಆಗ್ತಿದೆ. ಸೊ ಇಟ್ ಈಸ್ ಅಲಾರ್ಮಿಂಗ್ ಸ್ಟೇಜ್ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್ಸ್. ಕರೆಕ್ಟ್ ಅಲ್ವಾ? ಸೊ ಗ್ಲೋಬಲ್ ಕ್ಲೈಮೇಟ್ ಸಿಸ್ಟಮ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ ಅಂತ ನಮ್ಗೆ ಇದರಿಂದ ಗೊತ್ತಾಗುತ್ತೆ. ರೈಸಿಂಗ್ ಟೆಂಪರೇಚರು ಪರ್ಮಾಫ್ರೋಸ್ಟನ್ನ ಆಕ್ಸಿಲರೇಟ್ ಮಾಡ್ತಾ ಇದೆ. ಇದರಿಂದ ಏನಾಗ್ತಿದೆ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ ಇನ್ಕ್ರೀಸ್ ಆಗ್ತಿದೆ. ಹಾಗಾಗಿ ಗ್ಲೋಬಲ್ ಕ್ಲೈಮೇಟ್ ಆ್ಯಕ್ಷನ್ನ ಇದನ್ನ ಮಿಟಿಗೇಟ್ ಮಾಡೋದಕ್ಕೆ ನಾವು ಗ್ಲೋಬಲ್ ಕ್ಲೈಮೇಟ್ ಆ್ಯಕ್ಷನ್ನ ತಗೊಂಡು ಬರಲೇಬೇಕು ಅಂತ ಹೇಳಿಬಿಟ್ಟು ಈ ಒಂದು ಸಿಚುವೇಶನ್ ಇಂದ, ಅಥವಾ ಈ ಒಂದು ರಿಪೋರ್ಟ್ ಕೊಟ್ಟಿರುವಂತಹ ಅನಾಲಿಸಿಸ್ ಇಂದ ನಾವು ಹೇಳ್ಬೋದಾಗತ್ತೆ. ನೆಕ್ಸ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಥ್ರೆಟ್ಸ್ ಫೇಸ್ಡ್ ಬೈ ದ ಗಂಗಾ ರಿವರ್ ಡಾಲ್ಫಿನ್ ಇನ್ ಅಸ್ಸಾಂ? ಪೋಚಿಂಗ್, accidental entanglement in fishing net, habitat degradation due to sand mining, invasive species. Actually answer ಎಲ್ಲದು ಕೂಡ ಕರೆಕ್ಟು. ದಟ್ ಇಸ್ ಆಲ್ ಆಫ್ ದ ಅಬೋವ್ 1 2 3 4. ಸೊ ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ಬಗ್ಗೆ ನಾವು ನೋಡ್ಕೊಂಡ್ರೆ, ಯೂಶಲಿ ಈ ಗ್ಯಾಂಗೆಟಿಕ್ ಡಾಲ್ಫಿನ್ಸ್ ಇದೆಯಲ್ಲ, ಅದನ್ನು ಗಂಗಾ ರಿವರ್ ಡಾಲ್ಫಿನ್ಸ್ ಅಂತ ಕೂಡ ಕರಿತೀವಿ. ಕರೆಕ್ಟಾ? ಯೂಶಲಿ ನಾವು ನೇಪಾಲ್, ಇಂಡಿಯಾ, ಬಾಂಗ್ಲಾದೇಶ್ ಇಷ್ಟರಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಎಸ್ಪೆಷಲಿ ರಿವರ್ಸ್ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಗಂಗಾ ರಿವರು, ಬ್ರಹ್ಮಪುತ್ರ, ಮೇಘ್ನಾ, ಕರ್ಣಪೋಲಿ ಮತ್ತು ಸಂಗೂರ್ ರಿವರ್ಸು, ಈ ರಿವರ್ಸಲ್ಲಿ ನಾವು ಗಂಗಾ ರಿವರ್ ಡಾಲ್ಫಿನ್ಸ್ಗಳನ್ನ ನೋಡ್ಬೋದಾಗತ್ತೆ. ಆ್ಯಂಡ್ ಗಂಗಾ ರಿವರ್ ಡಾಲ್ಫಿನ್ಸು ಕ್ಲೀನ್ ವಾಟರಲ್ಲಿ ಇರುತ್ತೆ. ಸೊ ಇಟ್ ಇಂಡಿಕೇಟ್ಸ್ ದ ಪೊಲ್ಯೂಷನ್ ಲೆವೆಲ್ ಆಫ್ ದ ರಿವರ್. ಏನಾದರೂ ವಾಟರ್ ಪೊಲ್ಯೂಟ್ ಆಗ್ತಾ ಇದ್ರೆ ರಿವರ್ ಡಾಲ್ಫಿನ್, ಈ ಗಂಗೆ ರಿವರ್ ಡಾಲ್ಫಿನ್ಸ್ ಏನಿದೆ ಇದ್ರದ್ದು ಪಾಪ್ಯುಲೇಷನ್ನು ಡಿಕ್ರೀಸ್ ಆಗ್ತಾ ಬರುತ್ತೆ. ಸೊ ಇಟ್ ಇಂಡಿಕೇಟ್ ದ ಹೆಲ್ತ್ ಆಫ್ ದ ರಿವರ್. ಕರೆಕ್ಟ್ ಅಲ್ವಾ? ಸೊ ಇಟ್ ಆಕ್ಟ್ ಆಸ್ ಅ ಇಂಡಿಕೇಟರ್ ಸ್ಪೀಸೀಸ್. ಕರೆಕ್ಟಾ? ಅಂಡ್ ಇದಕ್ಕೆ ಇಷ್ಟೆಲ್ಲ ಮೇಜರ್ ಥ್ರೆಟ್ಸ್ ಇದೆ. ಈ ಥ್ರೆಟ್ಸ್ ಇಂದ ಈ ಒಂದು ಗಂಗಾ ರಿವರ್ ಡಾಲ್ಫಿನ್ಸ್ಗಳನ್ನ ನಾವು ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ IUCN ಅಲ್ಲಿ ನಾವು ಎಂಡೇಂಜರ್ಡ್ ಸ್ಪೀಸೀಸ್ ಆಗಿ ಇಟ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ನಮ್ಮ ಭಾರತದ ಆ್ಯಕ್ಟ್ ಆಗಿರುವಂತಹ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಅಲ್ಲಿ ಯಾವುದರಲ್ಲಿ ಸ್ಕೆಡ್ಯೂಲ್ 1 ಇಟ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಆಲ್ಸೋ ಗಂಗಾ ರಿವರ್ ಡಾಲ್ಫಿನ್ಸ್ಗಳಿಗೋಸ್ಕರನೇ ಸಪ್ರೇಟಾಗಿ ಡಾಲ್ಫಿನ್ ಸ್ಯಾಂಕ್ಚುರೀಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಮೊದಲಿಗೆ ಬಿಹಾರಲ್ಲಿ, ಆ್ಯಂಡ್ ಇವಾಗ ಅಸ್ತಿನಪುರ ಸ್ಯಾಂಕ್ಚುರಿ ಅಂತ ಹೇಳಿಬಿಟ್ಟು UPದಲ್ಲಿ ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈ ಬಿಹಾರಲ್ಲಿ ಇರೋದು ವಿಕ್ರಮಶಿಲಾ ಗಂಗಾಸ್ ರಿವರ್ ಡಾಲ್ಫಿನ್ ಸ್ಯಾಂಕ್ಚುರೀಸು, UPದಲ್ಲಿರೋದು ಅಸ್ತಿನಪುರ ಡಾಲ್ಫಿನ್ ಸ್ಯಾಂಕ್ಚುರಿ. ಆ್ಯಂಡ್ ಯಾಕೆ ನ್ಯೂಸಲ್ಲಿದೆ ಅಂತ ಹೇಳಿದ್ರೆ, ಮೊದಲನೇ ಬಾರಿಗೆ ಸ್ಯಾಟಲೈಟ್ ಟ್ಯಾಗಿಂಗನ್ನು ಅಸ್ಸಾಮಲ್ಲಿ ಗಂಗಾ ರಿವರ್ ಡಾಲ್ಫಿನ್ಗೋಸ್ಕರ ಕಂಡಕ್ಟ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಎವರ್ ಟ್ಯಾಗಿಂಗ್ ಸಿಸ್ಟಮ್ ಆಫ್ ಗಂಗಾ ರಿವರ್.
ಅದನ್ನ ಫಸ್ಟ್ ಟೈಮ್ ಅಸ್ಸಾಮಲ್ಲಿ ಮಾಡಿದ್ದಾರೆ. ಸೊ ಹಾಗಾಗಿ ಇದು ನ್ಯೂಸಲ್ಲಿದೆ. ಇದಿಷ್ಟು ಈ ವಾರದ ಕರೆಂಟ್ ಅಫೇರ್ಸು ಎನ್ವಿರಾನ್ಮೆಂಟ್ ರಿಲೇಟೆಡ್. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಇದು ಒಂದು ವಾರದ PDF ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದಾರೆ. ವೆಬ್ಸೈಟಲ್ಲಾದರೂ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಡಿಸ್ಕ್ರಿಪ್ಷನಲ್ಲಾದರೂ ಕೂಡ ಡೌನ್ಲೋಡ್ ಮಾಡ್ಕೊಬೋದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.